ಕೊಡುವಂಥದ್ದನ್ನ ನಾವು ನೋಡಬಹುದಾಗಿದೆ. ಮತ್ತು ಯೆಹೋವನ ದೃಷ್ಟಿಯಲ್ಲಿ ಇಸ್ರಾಯೇಲರನ್ನ ತಾಕಿದ್ರೆ ಏನ್ ತಾಕದಂತಂದ್ರೆ ಯೆಹೋವನ ಕಣ್ಣುಗುಡ್ಡೆ ತಾಕಿದ. ಎಷ್ಟು ಅಮೂಲ್ಯವಾದಂತ ದೊಡ್ಡ ಸ್ಥಾನವನ್ನ ಯೆಹೋವನು ಕೊಟ್ಟಿದ್ದಾನೆ. ಅಂದ್ರೆ ನಿಮ್ಮನ್ನು ತಾಕುವವನು ಯಾರಂತ, ನನ್ನ ಕಣ್ಣು ಗುಡ್ಡೆಯನ್ನ ತಾಕುವಂತವನಾಗಿದ್ದಾನೆ. ಯಾರೇ ಯೆಹೋವನ ಕಣ್ಣು ಗುಡ್ಡೆಯನ್ನ ತಾಕುವಂತವನು. ನೋಡಿ, ಯೆಹೋವನ ದೃಷ್ಟಿಯಲ್ಲಿ ಇಸ್ರಾಯೇಲರು ಬಹಳ ಅಮೂಲ್ಯರು, ಬಹಳ ಶ್ರೇಷ್ಠರು, ಆರಿಸಲ್ಪಟ್ಟಂತವರು. ಅಂದ್ರೆ ಹಾಗೆ ನಾವು ಮುಂದಕ್ಕೆ ನೋಡುವಾಗ ಇಸ್ರಾಯೇಲರನ್ನ ದೇವರು ಯಾಕೆ ಆರಿಸಿಕೊಂಡ? ಅವರನ್ನ ಬೆಳಕಾಗಿರುವುದಕ್ಕಾಗಿ ಆತನು ಆರಿಸಿಕೊಂಡ. ಯೆಶಾಯ 42:6-7 ವಚನ ಓದೋದಿಲ್ಲ, ನೀವು ಮನೆಗೆ ಓದ್ಕೊಂಡ್ರೆ ಯೆಶಾಯ 42:6-7 ವಚನದಲ್ಲಿ ನೋಡುವಾಗ, ಯೆಶಾಯ 42:6-7 ವಚನದಲ್ಲಿ ನೋಡುವಾಗ, ನಿಮ್ಮನ್ನ ಬೆಳಕಿನ ಸಂತತಿಯಾಗಿ ನಾನು ಈ ಲೋಕದಲ್ಲಿ ಆರಿಸಿಕೊಂಡಿದ್ದೇನೆ. ಯಾವ ಸಂತತಿ? ಬೆಳಕಿನ ಸಂತತಿ. ಇವತ್ತು ಆ ಸಂತತಿಗೆ ನಾವಾಗಿದ್ದೇವೆ. ಆ ಸಂತತಿ, ಬೆಳಕಿನ ಸಂತತಿ ನಾವಾಗಿದ್ದೇವೆ ಅನ್ನುವಂಥದ್ದನ್ನ ನಾವು ಮರೆಯಬಾರದು. ಕೀರ್ತನೆಗಳು 147, 19-20 ವಚನ ನೋಡುವಾಗ, ಕೀರ್ತನೆಗಳು 147, 19-20 ವಚನದಲ್ಲಿ ನೋಡುವಾಗ, ಯಾವ ಯೆಹೋವನು ಇಸ್ರಾಯೇಲ್ ಒಟ್ಟಿಗೆ ಹಂಚಿಕೊಂಡಂತ ನಿಯಮ, ಸತ್ಯತೆ, ಉದ್ದೇಶಗಳು, ಆತನ ವಾಕ್ಯ ಯಾರೊಟ್ಟಿಗೂ ಯಾವ ದೇಶದೊಟ್ಟಿಗೂ ಹಂಚಿಕೊಂಡಿಲ್ಲ ಅನ್ನುವಂತ ವಾಕ್ಯವನ್ನು ನಾವು ನೋಡ್ತೇವೆ. ಅಂದ್ರೆ ನೋಡಿ, ಕೀರ್ತನೆ 147, 19-20 ವಚನದಲ್ಲಿ ಆತನ ನಿಯಮಾವಿಧಿಗಳನ್ನ ಆತನೊಟ್ಟಿಗೆ ಇಸ್ರಾಯೇಲ್ ಒಟ್ಟಿಗೆ ಮಾತ್ರ ಯೆಹೋವನು ಹಂಚಿಕೊಂಡಿದ್ದಾನೆ. ಮತ್ತು ಇಸ್ರಾಯೇಲರೇ ಯಾರೇ ನೋಡಿ, ರೋಮಾಪುರದಲ್ಲಿ ಬರೆದ ಪತ್ರಿಕೆ 3:2 ವಚನದಲ್ಲಿ, ರೋಮ 3:2 ವಚನದಲ್ಲಿ ನಾವು ನೋಡುವಾಗ, ದೈವೋಕ್ತಿಯನ್ನ ಹೊಂದಿದಂತಹ ಜನರು, ಏನ್ರಿ? ಧರ್ಮೋಪದೇಶನ ಹೊಂದಿದಂತ ಜನರು, ದೇವರ ವಾಕ್ಯವನ್ನ ಹೊಂದಿದ ಜನರು, ದೇವರ ವಾಕ್ಯವನ್ನ ಕೇಳಿಸಿಕೊಂಡಂತ ಜನರು ಇಸ್ರಾಯೇಲರು. ಇವತ್ತು ಎಂಥ ಆಶೀರ್ವಾದದ ಜನಾಂಗ ನಾವಾಗಿದ್ದೇವೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ, ಯೇಸು ಕ್ರಿಸ್ತನ ಹೆಸರಿನಲ್ಲಿ, ಆತನ ರಕ್ತದಲ್ಲಿ ಶುದ್ಧೀಕರಿಸಲ್ಪಟ್ಟಂತವರು ನಾವು ಕ್ರಿಸ್ತನ ಸಂತತಿಯವರಾಗಿದ್ದೇವೆ, ಕ್ರಿಸ್ತನ ಮಕ್ಕಳಾಗಿದ್ದೇವೆ. ಇಸ್ರಾಯೇಲರಿಗಿರುವಂತ ಎಲ್ಲ ಶ್ರೇಷ್ಠ ಸ್ಥಾನವು ಯಾರಿದ್ದಾರೆ? ಇವತ್ತು ಆರಾಧಿಸುವಂತ, ಕ್ರಿಸ್ತನನ್ನು ಆರಾಧಿಸುವಂತ ನಮ್ಮೆಲ್ಲರಿಗೆ ಏನೇನೆಲ್ಲ ಹೇಳಿದ್ರೆ ನೀವು ಬರ್ಕೊಂಡಿರ್ರಿ, ಅದನ್ನ ಪ್ರಾರ್ಥನೆ ಮಾಡ್ರಿ, ಅದನ್ನ ನೆನಪು ಮಾಡಿಕೊಳ್ಳ್ರಿ. ಹೌದಪ್ಪ, ನನ್ನನ್ನು ಮುಟ್ಟುವವನು ಯಾರು? ಯೆಹೋವನ ಕಣ್ಣು ಗುಡ್ಡೆಯನ್ನ ಮುಟ್ಟುವಂತವನ, ತಾಕುವಂತವನಾಗಿದ್ದಾನೆ. ಅಂದ್ರೆ ನಾವು ಈ ಲೋಕದಲ್ಲಿ ಬೆಳಕಾಗಿದ್ದೇವೆ, ದೇವರ ವಾಕ್ಯವನ್ನು ಹೊಂದಿದ ಜನಾಂಗ ನಾವಾಗಿದ್ದೇವೆ. ಆತನ ಅದ್ಭುತ ಕಾರ್ಯಗಳನ್ನ, ಅಲ್ರಿ, ಆತನ ಸತ್ಯಾರ್ಥಗಳನ್ನ ಏನ್ ಮಾಡ್ತಾನಂತೆ? ನಮಗೆ ತಿಳಿಯಪಡಿಸ್ತಾನಂತೆ. ಗೂಢಾರ್ಥಗಳನ್ನ ಯಾರು ತಿಳಿಸ್ತಾನಂತೆ? ನಮಗೆ ಆತನು ತಿಳಿಸ್ತಾನಂತೆ. ಯಾವಾಗ? ಭಕ್ತಿ ಪೂರ್ವಕವಾಗಿ, ಆತ್ಮಿಕವಾಗಿ ನಾವು ಆತನ ಬಳಿಯಲ್ಲಿ ಜೀವಿಸುವಾಗ ಆತನ ಗೂಢಾರ್ಥಗಳನ್ನು ತಿಳಿಸ್ತಾನೆ. ಆ ಸಂತತಿ ಇಸ್ರಾಯೇಲ್ ಸಂತತಿ, ಕ್ರಿಸ್ತನ ಸಂತತಿ ನಾವುಗಳು ಆಗಿದ್ದೇವೆ. ಈ ಹೊಸ ವರ್ಷದಲ್ಲಿ ಇಸ್ರಾಯೇಲನ್ನು ನೆನಪು ಮಾಡಿಕೊಳ್ಳುವಾಗ ಇವೆಲ್ಲವೂ ನಮ್ಮ ಬಾಳಿನಲ್ಲಿ, ನಮ್ಮ ಯೋಚನೆಗೆ ಬರುವಂತದ್ದಾಗಲಿ. ಹಾಗಾದ್ರೆ ಮೊದಲನೇದಾಗಿ ನಾನು ನೇರವಾಗಿ ವಿಷಯಕ್ಕೆ ಬರ್ತೇನೆ. ಮೊದಲನೇದಾಗಿ ನಾವು ಕ್ರಿಸ್ತನೊಟ್ಟಿಗೆ ನಾವು ಪಾಲುದಾರರಾಗುವಾಗ, ಕ್ರಿಸ್ತನ ಸೇವೆಯಲ್ಲಿ ಒಡಂಬಡಿಕೆಯ ಪಾಲುದಾರರಾಗುವಾಗ ನಾವು ಹೇಗೆ ನಾವು ಜೀವಿಸಬೇಕು, ಹೇಗೆ ಆತನಿಗೆ ಸ್ಪಂದಿಸಬೇಕು ಅನ್ನುವಂಥ ವಾಕ್ಯ ನೋಡಿದರೆ, ಮೊದಲನೇದಾಗಿ ನಾವು ಮನಪೂರ್ವಕವಾಗಿ ನಮ್ಮನ್ನ ಸಮರ್ಪಿಸಬೇಕು. willingness to serve the Lord is very important. ಅಂದ್ರೆ ನಾವು ಕ್ರಿಸ್ತನಿಗೆ ಸಮರ್ಪಿಸುವಂಥದ್ದು. ಇಲ್ಲಿ ಒಡಂಬಡಿಕೆ ಒಂದು ಪಾಲುದಾರಿಕೆಯನ್ನು ನಾವು ನೋಡುವಾಗ ಇಬ್ಬರು ವ್ಯಕ್ತಿ ಇದ್ದಾರೆ, ಯೆಹೋವನಿದ್ದಾನೆ ಅಥವಾ ಯೇಸು ಕ್ರಿಸ್ತನಿದ್ದಾನೆ, ನಾವುಗಳಿದ್ದೇವೆ. ಈಗ ಯೆಹೋವನ ಉದ್ದೇಶ ಒಂದು, ನನ್ನ ಉದ್ದೇಶ ಬೇರೆ ಆದರೆ ನಮ್ಮ ಮುಂದೆ ಇದ್ದಂತ ಒಂದು ಗುರಿಯನ್ನು ಮುಟ್ಟುವುದಕ್ಕೆ ಸಾಧ್ಯವಿಲ್ಲ. ಒಂದು ನಮಗಾಗಿ ಇದ್ದಂತಹ ಗುರಿಯನ್ನು ಮುಟ್ಟುವುದಕ್ಕೆ ನಮ್ಮ ಅಭಿಪ್ರಾಯಗಳು ಬೇರೆ ಆದರೆ ಅದನ್ನ ಮುಟ್ಟುವುದಕ್ಕೆ ಸಾಧ್ಯವಿಲ್ಲ. ನಾವು ಜಯವನ್ನ ಕಾಣಬೇಕು, ಸಂತೋಷವನ್ನ ಕಾಣಬೇಕು. ಹಾಗಾದ್ರೆ ನಮ್ಮಲ್ಲಿ ನಮ್ಮ ಗುರಿ ಒಂದೇ ಆಗಿರ್ಬೇಕು. ಯಾರ ಗುರಿಯೊಟ್ಟಿಗೆ ನಾವು ಭಾಗವಹಿಸಬೇಕ್ರಿ?
ಯೆಹೋವನ ಗುರಿಯಲ್ಲಿ ನೋಡಿ. ಧರ್ಮೋಪದೇಶ ಕಂಡ 10ನೇ ಅಧ್ಯಾಯ 12ನೇ ವಚನದಿಂದ ನಾವು ನೋಡಿಕೊಳ್ಳುವುದಾದ್ರೆ ಈ ಅಧ್ಯಾಯದ ಹಿನ್ನೆಲೆಯನ್ನು ಚಿಕ್ಕದಾಗಿ ಹೇಳ್ಬಿಡ್ತೇನೆ. ಅಲ್ಲಿ 10ನೇ ಅಧ್ಯಾಯದ 1ನೇ ವಚನದಿಂದ ನೋಡುವಾಗ ಈಗ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಯೆಹೋವನು ಮೋಶೆಗೆ ಏನ್ ಹೇಳ್ತಾ ಇದ್ದಾನೆ, ಹಲಿಗೆಯನ್ನ ತೆಗೆದುಕೋ. ಯಾವ ಹಲಿಗೆ? ಮೋಶೆ ಗುಡ್ಡದ ಮೇಲೆ ಹೋಗಿ 10 ದಶಾಜ್ಞೆಗಳನ್ನು ತಂದಿರ್ತಾನೆ. ಆದ್ರೆ ಜನರು ಈಗಾಗಲೇ ಏನ್ ಮಾಡಿದ್ದಾರೆ, ಪಾಪ ಮಾಡಿದ್ರು, ಯೆಹೋವನ ವಿರುದ್ಧವಾಗಿ ನಡೆದ್ರು. ಆ ಒಂದು ಪಾಪವನ್ನ ನೋಡಿದಂತ ಆ ಮೋಶೆ ಏನ್ ಮಾಡ್ತಾ ಇದ್ದಾರೆ, ಯೆಹೋವನು ಕೊಟ್ಟಂತ, ಯೆಹೋವನು ಬರೆದಂತ ಆ ಒಂದು 10 ದಶಾಜ್ಞೆಗಳುಳ್ಳಂತಹ ಆ ಹಲಿಗೆಯನ್ನ, ಕಲ್ಲನ್ನ ಏನ್ ಮಾಡ್ತಾ ಇದ್ದಾರೆ, ನೆಲಕ್ಕೆ ಎಸೆಯುವಾಗ ಏನಾಯ್ತ್ರಿ, ಅದು ಒಡೆದು ಹೋಗುವಂತದನ್ನ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಜನರು, ಇಸ್ರಾಯೇಲ್ ಜನರು ಆ ಒಡೆದು ಹೋಗುವಂತ ಒಂದು ಸಂಕೇತ ನಾವು ಯಾವ್ದು ಹೋಲಿಸಬಹುದಂದ್ರೆ, ಇಸ್ರಾಯೇಲ್ ಜನರು ಯೆಹೋವನ ಮಾತನ್ನ ಮುರಿದು ಹಾಕಿದ್ದಾರೆ, ಕೆಡವಿ ಬಿಟ್ಟಿದ್ದಾರೆ, ವಿರುದ್ಧವಾಗಿ ನಡೆದಿದ್ದಾರೆ ಅಲ್ರಿ. ಆ ಸಂಕೇತ ಅಲ್ಲಿ ಮೋಶೆ ಅದನ್ನು ಕೆಳಗಿಸ್ತಿದ್ದಾನೆ ಅಂತಂದ್ರೆ, ಅಲ್ಲಿ ಇಸ್ರಾಯೇಲ್ ಏನ್ ಮಾಡಿದ್ರೆ, ಬಂಗಾರವನ್ನ ಸೇರಿಸಿ ಮೂರ್ತಿಯನ್ನ ಅವರು ಮಾಡಿಕೊಂಡು ಆರಾಧಿಸುವಂತದನ್ನ ನಾವು ನೋಡ್ತೇವೆ. ಹಾಗಾಗಿ 10ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುವಾಗ ಅಲ್ಲಿ ಏನಿದ್ದಾರೆ, ಅಲ್ಲಿ ಮೋಶೆಗೆ ಅವನು ಹೇಳ್ತಾ ಇದ್ದಾನೆ, ಏನ್ ಮಾಡು, ಹಲಿಗೆಯನ್ನು ತೆಗೆದುಕೋ, ನಾನು ಮುಂಚೆ ನಿನಗೆ ಕೊಟ್ಟಂತ ಅದೇ ರೀತಿಯಲ್ಲಿ ನೀನು ಹಲಿಗೆಯನ್ನು ಮಾಡಿಕೋ, ನೀನು ನನ್ನ ಬಳಿಗೆ ಬಾ, ನಾನು ಮತ್ತೆ ನಿನಗೆ ಆ ವಾಕ್ಯಗಳನ್ನ ಕೊಡ್ತೇನೆ. ನೋಡ್ರಿ ಎಷ್ಟು ದಯೆ ತೋರಿಸ್ತಾ ಇದ್ದಾನೆ. ದಾರಿ ತಪ್ಪಿದಾಗಲೂ ಕೂಡ, ಅವಿಧೇಯತೆಯನ್ನು ಸೂಚಿಸಿದಾಗಲೂ ಕೂಡ, ವ್ಯಕ್ತಪಡಿಸಿದಾಗಲೂ ಯೆಹೋವನು ಏನ್ ಮಾಡಲಿಲ್ಲ, ಒಂದೇ ಸಲ ಕೊಡುವುದು. ಇನ್ನು ಮತ್ತೆ ನಾನು ಹೇಳಲ್ಲ ಮೋಶೆ, ನಿನ್ನ ಮನಸ್ಸಿಗೆ ಬಂದ ನೀನು ಮಾಡೋದು ಹೇಳಿಲ್ಲ, ಹಲಿಗೆಯನ್ನು ಸಿದ್ಧ ಮಾಡಿಕೋ, ನೀನು ನನ್ನ ಬಳಿಗೆ ಬಾ, ನಾನು ನಿನಗೆ ಮತ್ತೆ ಅದೇ ವಾಕ್ಯಗಳನ್ನ ಕೊಡ್ತೇನೆ. ಎಂಥ ದಯೆಯನ್ನ ನಮ್ಮ ದೇವರು ತೋರಿಸ್ತಾ ಇದ್ದಾನೆ, ಎಷ್ಟು ಪ್ರೀತಿನ ನನ್ನ ಮಾಡ್ತಾ ಇದ್ದಾನೆ. ಆದ್ರೆ ನಾವು ಯಾಕೆ ಅದನ್ನು ತಿರಸ್ಕಾರ ಮಾಡ್ತಾ ಇದ್ದೇವೆ? ನಾವು ಯಾಕೆ ವಾಕ್ಯವನ್ನು ಓದ್ತಾ ಇಲ್ಲ? ಯಾಕೆ ವೇದವನ್ನು ಹಿಡಿದುಕೊಂಡು ಬರ್ತಾ ಇಲ್ಲ? ಯಾಕೆ ನಾವು ದೇವರ ವಿರುದ್ಧವಾಗಿ ಅವಿಧೇಯತೆಯನ್ನ ತೋರಿಸ್ತಾ ಇದ್ದೇವೆ? ಸಭಿಕರೇ, ಹೊಸ ವರ್ಷದಲ್ಲಿ ಆತ್ಮೀಕವಾಗಿ ಬೆಳೀತೇನೆ ಅಂತ ತೀರ್ಮಾನಗಳನ್ನು ಮಾಡಿ 12ನೇ ವಚನದಿಂದ ನೋಡುವಾಗ, ನೀವು ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿದೆ ಅಲ್ರಿ. ಹಾಗಾದ್ರೆ ವಿಲ್ಲಿಂಗ್ನೆಸ್, ನಾವು ಏನ್ ಮಾಡ್ಬೇಕು, ದೇವರ ಒಡಂಬಡಿಕೆಯಲ್ಲಿ ಪಾಲುದಾರರಾಗಬೇಕಾದ್ರೆ ಮೊದಲನೇದಾಗಿ ನಮಗೇನಿರ್ಬೇಕು, ಮನಸ್ಸು, ನಮ್ಮಲ್ಲಿ ಆಸಕ್ತಿ ಬರ್ಬೇಕು. ಹೌದಪ್ಪ, ನಾನು ಸೇವೆ ಮಾಡ್ತೇನೆ, ಹೌದಪ್ಪ ನಾನು ವಾಕ್ಯ ಓದ್ತೇನೆ, ಹೌದು ಸಭಾ ಕೆಲಸಗಳಲ್ಲಿ ನಾನೇ ಖುದ್ದಾಗಿ ಬರ್ತೇನೆ ಅಲ್ಲ, ಬರ್ಬೇಕ್ರಿ. ನಾವು ಕರೆಯುವಂಥದ್ದಲ್ಲ, ನಾವೇ ಬಂದು ಒಂದನ್ನ ಹೇಳಿದಾಗ ನೀವಾಗಿ ಬಂದು ಮಾಡುವಂಥದ್ದು ಸೇವೆ. ನಾವಾಗಿ ಕರೆದು ಮಾಡಿದಾಗ ಈ ಮಾಸ್ಟರ್ ಬಿಡೋದೇ ಇಲ್ಲ. ಅಲ್ಲಿ ಕೆಲವರು ಅವನಸ್ಥರಲ್ಲಿ ಕೂತಿರುವ ಬೆನ್ನು ಬಿದ್ದಂದ್ರೆ ಬಿಡೋದೇ ಇಲ್ಲ. ಸದ್ಯ ಎಲ್ಲಿಂದ ಬಂದಪ್ಪ ಇವಪ್ಪ ಅಂತ ಹೇಳಿ ಅಂದ್ರೆ ಎಷ್ಟೋ ಸಾರಿ. ಆದ್ರೆ ಆಸಕ್ತಿ ನಿಮ್ಮಲ್ಲಿ ಬರಲಿ, ಆ ಸೇವೆಯ ಮನೋಭಾವ ನಿಮ್ಮಲ್ಲಿ ಬರಲಿ. ದೇವರ ವಚನ 12ನೇ ವಚನದಲ್ಲಿ ಏನಾಗುತ್ತೆ, ಯೆಹೋವನಲ್ಲಿ ನೀವೇನಾಗಿದೆ, ಭಯಭಕ್ತಿ ಉಳ್ಳವರಾಗಿದೆ. ಎರಡನೇದಾಗಿ ನೋಡುವಾಗ ಏನ್ರಿ, ಆತನು ಹೇಳುವ ಮಾರ್ಗದಲ್ಲೆಲ್ಲ ಏನ್ ಮಾಡ್ರಿ, ನಡೆಯುವಂತವರಾಗಿ. ವಿಲ್ಲಿಂಗ್ನೆಸ್ ಟು ವಾಕ್ ಇನ್ ದ ಪ್ರೆಸೆನ್ಸ್ ಆಫ್ ದ ಲಾರ್ಡ್ ಅಲ್ರಿ. ವಿಲ್ಲಿಂಗ್ನೆಸ್ ಟು ವಾಕ್ ಅಕಾರ್ಡಿಂಗ್ ಟು ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದ ಅನುಸಾರವಾಗಿ ನಡೆಯುವಂತ ನಿರ್ಧಾರಗಳನ್ನ ಮಾಡ್ರಿ. ಆಗ್ಲೇ ಪಾಲುದಾರಿಕೆ, ಒಡಂಬಡಿಕೆ ಅಲ್ಲಿ ನಾವು ಪಾಲುದಾರಿಕೆ ಆಗುವುದಕ್ಕೆ ಸಾಧ್ಯ. ಮುಂದಕ್ಕೆ ನೋಡ್ರಿ, ಅದೇ ವಚನವನ್ನು ದಯವಿಟ್ಟು ನೋಡ್ತಾ ಹೋಗಿ, ನಾನು ಬೇಗ ಮುಗಿಸ್ತೇನೆ. ಮುಂದಕ್ಕೆ ನೋಡ್ರಿ, ಆತನು ಹೇಳುವ ಮಾರ್ಗದಲ್ಲಿ ನಡೆಯುವಂತವರಾಗಬೇಕು. ಎರಡನೇದಾಗಿ ಆತನನ್ನು ಏನ್ ಮಾಡ್ಬೇಕ್ರಿ, ಪ್ರೀತಿಸುವಂತವರಾಗಬೇಕು. ನಡೆಯುವಂತವರು ಮಾತ್ರವಲ್ಲ, ಪ್ರೀತಿಸುವಂತವರು ನಾವು ಆಗ್ಬೇಕು. ಮೂರನೇದಾಗಿ ನಾವು ನೋಡುವಾಗ ಏನ್ ಹೇಳ್ತಾ ಇದ್ದಾರೆ, ಆತನನ್ನ ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಏನ್ ಮಾಡ್ಬೇಕಂದ್ರೆ ಸೇವೆ ಮಾಡಬೇಕು. ಒಡಂಬಡಿಕೆ, ದೇವರು ನಮ್ಮನ್ನು ಕರೀತಾ ಬಂದು ಸೇವೆ ಮಾಡು. ಆದ್ರೆ ಎಂಥ ಒಡಂಬಡಿಕೆ ನಾವು ಮಾಡಿಕೊಳ್ಬೇಕ್ರಿ. ಮೊದಲನೇದಾಗಿ ಭಯಭಕ್ತಿ ಉಳ್ಳವರಾಗಿರ್ಬೇಕು. ಎರಡನೇದಾಗಿ ಆತನ ಮಾರ್ಗದಲ್ಲಿ ನಡೆಯುವ ಒಡಂಬಡಿಕೆಯನ್ನು ಮಾಡಿಕೊಳ್ಬೇಕು. ಮೂರನೇದಾಗಿ ಆತನ ಪ್ರೀತಿಸುವ ಒಡಂಬಡಿಕೆ ಮಾಡಿಕೊಳ್ಬೇಕು. ಸಂಪೂರ್ಣವಾಗಿ ಪೂರ್ಣ ಹೃದಯದಿಂದ ಆತನ ಸೇವೆ ಮಾಡುವ ಒಡಂಬಡಿಕೆಯನ್ನ ನಾವು ಮಾಡಿಕೊಳ್ಳಬೇಕು ಅಲ್ರಿ. ನಾವು ಮುಂದಕ್ಕೆ ನೋಡುವ 14ನೇ ವಚನದಲ್ಲಿ ನಾವು ನೋಡುವುದಾದ್ರೆ ಏನಿದೆ, ಅವಿಧೇಯತೆಯ ವಿಚಾರವಾಗಿದೆ. ನೀವು ಆಜ್ಞೆಗೆ ಮಣಿಯದೆ
ನಿಮ್ಮ ದುಸ್ವಭಾವನ ಬಿಟ್ಟು ನಿಮ್ಮ ಹೃದಯದಲ್ಲೇ ಸುನ್ನತಿ ಮಾಡಿಕೊಳ್ಳ್ರಿ ಎಂಬುದಾಗಿ ವಾಕ್ಯ ಹೇಳ್ತಾರೆ. ಏನ್ ಮಾಡ್ತಾರೆ? ನಿಮ್ಮ ಅವಿಧೇಯತೆಯನ್ನ ಈ ವರ್ಷ ನಾವೆಲ್ಲರೂ ಬಿಟ್ಬಿಡೋಣ. ದೇವರ ವಿರುದ್ಧವಾಗಿರುವಂತ ವಿಚಾರಗಳನ್ನ ನಾವೇನ್ ಮಾಡಿದ್ರೆ ನಾವು ತ್ಯಜಿಸಿ ಬಿಡೋಣ. ದೇವರಿಗೆ ಇಷ್ಟವಾಗಲಾದ ಕಾರ್ಯಗಳನ್ನ ನಾವು ಬಿಟ್ಟು ಏನ್ ಹೇಳ್ತಾರೆ ಅಂದ್ರೆ ನಮ್ಮ ಹೃದಯವನ್ನ ದೇವರಿಗೆ ಸಮರ್ಪಿಸೋಣ ಎಂಬ ಕರೆಯನ್ನು ಕೊಡ್ತಾರೆ. ವಿಲಿಂಗ್ನೆಸ್ ಟು ಸಬ್ಮಿಟ್ ಅವರ್ ಲೈಫ್ ಅವರ್ ಹಾರ್ಟ್ ಅಂದ್ರೆ ನಮ್ಮ ಹೃದಯವನ್ನ ಒಪ್ಪಿಸಿ ಬಿಡುವಂಥದ್ದು. 19ನೇ ವಚನದಲ್ಲಿ ನೋಡ್ರಿ, ಐಗುಪ್ತ ದೇಶದಲ್ಲಿ ನೀವು ಪರದೇಶಿಗಳಾಗಿದ್ದುದನ್ನು ಜ್ಞಾಪಿಸಿಕೊಂಡು ಪರದೇಶದಲ್ಲಿರುವಂತವರನ್ನ ಏನ್ ಮಾಡ್ರಿ? ಪ್ರೀತಿ ಮಾಡ್ರಿ. ದೇವರು ಏನ್ ಹೇಳ್ತಾರೆ? ನಾನು ಈ ಲೋಕಕ್ಕೆ ಬಂದದ್ದು ಕಾಯುವುದಕ್ಕಾಗಿ, ಪ್ರೀತಿಸುವುದಕ್ಕಾಗಿ, ಕಾಪಾಡುವುದಕ್ಕಾಗಿ, ಯಾರಿಗೆ ವಸ್ತ್ರವಿಲ್ಲವೋ ವಸ್ತ್ರವನ್ನ ಕೊಡುವುದಕ್ಕಾಗಿ, ಯಾರಿಗೆ ನಿರೀಕ್ಷಣ ಕೊಡುವಂತದಕ್ಕಾಗಿ ನಾನು ಈ ಲೋಕಕ್ಕೆ ಬಂದಿದ್ದೇನೆ. ನೀವು ಕೂಡ ಆ ಸೇವೆಯನ್ನ ಈ ಹೊಸ ವರ್ಷದಲ್ಲಿ ನೀವು ಮಾಡ್ರಿ ಎಂಬುದಾಗಿ ಇವರು ನಮಗೆ ತಿಳಿಸಿ ಹೇಳ್ತಾರೆ. ನಾವು 20ನೇ ವಚನದಲ್ಲಿ ನಾವು ನೋಡುವುದಾದ್ರೆ 10ನೇ ಅಧ್ಯಾಯ 20ನೇ ವಚನ ಏನಿದೆ? 20ನೇ ವಚನದಲ್ಲಿ ನೋಡುವಾಗ, ನಿಮ್ಮ ದೇವರಾದ ಯೆಹೋವನಲ್ಲಿ ಏನಾಗಿದೆ? ಭಯಭಕ್ತಿಯುಳ್ಳವರಾಗಿ ಆತನನ್ನೇ ಸೇವಿಸಬೇಕು. ಏನಾಗಿ? ಭಯಭಕ್ತಿಯುಳ್ಳವರಾಗಿ ಆತನನ್ನ ಸೇವಿಸಬೇಕು. ಹಾಗಾದ್ರೆ ದೇವರ ಕರೆ ನಮ್ಮ ಒಡಂಬಡಿಕೆಯನ್ನು ನಮಗೆ ಕೊಟ್ಟಿರುವಾಗ, ಆತನ ಸೇವೆಯಲ್ಲಿ ಪಾಲುದಾರಿಕೆಯನ್ನು ನಾವು ವಹಿಸುವಾಗ, ಅಲ್ಲಿ ಹೇಳಿದಂತ ಎಲ್ಲ ವಚನಗಳನ್ನ ಪಾಲಿಸಲು ವಿಧೇಯರಾಗಲಿ. ಅವಿಧೇಯತೆಯನ್ನು ಬೇಡ. ಯಾಕಂದ್ರೆ ದೇವರು ನಿತ್ಯವೂ ನಮಗೆ ಕೃಪೆಯನ್ನ ಅನುಗ್ರಹಿಸ್ತಾ ಇದ್ದಾನೆ. ಎರಡನೇದಾಗಿ ನೋಡುವಾಗ, ಕೊನೆಯದಾಗಿ ನಾವು ನೋಡುವುದಾದ್ರೆ, ದೇವರು ನಮಗೆ ತನ್ನ ಒಡಂಬಡಿಕೆಯಲ್ಲಿ ಪಾಲುಗಾರರನ್ನಾಗಿ ಮಾಡುವುದಕ್ಕೆ ಕರೆದಿರುವಾಗ